ಭಿಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಅಖಂಡ ಬಳ್ಳಾರಿ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಕಾವು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಚುರುಕುಗೊಂಡಿದೆ ಅಂತಲೇ ಹೇಳ್ಬೋದು. ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ BJPಯ ಏಕೈಕ ಶಾಸಕ ಗೆಲುವನ್ನು ಸಾಧಿಸಿರುವಂತಹ ಶಾಸಕ ಕೃಷ್ಣನಾಯ್ಕರು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮೀಸಲು ಮತಕ್ಷೇತ್ರದ ಶಾಸಕರು. ಬಹಳಷ್ಟು ನಿರೀಕ್ಷೆ ಇದೆ ಹೂವಿನಹಡಗಲಿ ಕ್ಷೇತ್ರದ ಮೇಲೆ BJP ಅಭ್ಯರ್ಥಿಯಾದಂತಹ ಶ್ರೀರಾಮುಲು ಮತ್ತು ಹೈಕಮಾಂಡಿಗೆ. ಏನು ಆರಂಭದಲ್ಲಿ BJP ಸೇರ್ಪಡೆಗೆ ಕೃಷ್ಣನಾಯ್ಕರವರು ತಯಾರಿಯನ್ನು ನಡೆಸಿದರು. ಕೃಷ್ಣನಾಯ್ಕರವರು BJPಯನ್ನು ಸೇರ್ಪಡೆಗೊಳ್ಳಬೇಕು, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿತು ಎನ್ನುವಂತಹ ಏನು ಒಂದು ನಿರಾಸೆಯಿಂದ BJPಯ ಮನೆ ಬಾಗಿಲನ್ನು ಬಡಿದಿದ್ದರು. ಆವತ್ತು ಆ ಮನೆ ಬಾಗಿಲು ಬಡಿಯೋದಕ್ಕೆ ಕೃಷ್ಣನಾಯ್ಕರಿಗೆ ಕೈ ಜೋಡಿಸಿದಂಥವರು ನಂದಿಹಳ್ಳಿ ಹಾಲಪ್ಪನವರ ಬಂಧು ಸಹಕಾರದಿಂದ ಪಿ ವಿಜಯಕುಮಾರ್ ಇವತ್ತು BJPಯನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡರು. ನಂದಿಹಳ್ಳಿ ಹಾಲಪ್ಪನವರ ಹಳೆಯ ಸಂಬಂಧ ಏನಿತ್ತು, ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿಯವರ ಹಳೆಯ ಸಂಬಂಧದ ಬೆಸುಗೆ ಬೆಸೆಯಿತು. ವಿಜಯಕುಮಾರ್ ಯಾಕೋ ಅಲ್ಲಿಂದ ಬಂದ ರೀತಿ ಕಳಿಸಿಕೊಂಡಿತ್ತು, ಡೀಲ್ ಕುದುರಲಿಲ್ಲ. ಶ್ರೀರಾಮುಲುರವರ ಬಳಿ ಡೀಲ್ ನಡೆಯಿತು. ಹೂವಿನಹಡಗಲಿ ಕ್ಷೇತ್ರದ ವಿಧಾನಸಭಾ ಟಿಕೆಟನ್ನು ಶ್ರೀ ಕೃಷ್ಣನಾಯ್ಕರಿಗೆ ಕೊಡಿಸಬೇಕು ಎನ್ನುವಂತಹ ಒಂದು ಡೀಲ್ ಏನು ಶ್ರೀರಾಮುಲು ಇವತ್ತಿನ BJP ಅಭ್ಯರ್ಥಿಯಾದಂತಹ ಶ್ರೀರಾಮುಲುರವರ ಬಳಿ ನಿಂತಾಗ ಅದ್ಯಾಕೋ ಡೀಲ್ ಕುದುರಲಿಲ್ಲ. ಕಿಲಾಡಿ ಕೃಷ್ಣ ಶ್ರೀರಾಮುಲುರವರನ್ನು ಕೂಡ ಕೈಬಿಟ್ಟ, ವಿಜಯಕುಮಾರನ್ನು ಕೈಬಿಟ್ಟ, ನಂದಿಹಳ್ಳಿ ಹಾಲಪ್ಪನವರನ್ನು ಹಿಡಿದು ಮತ್ತೊಂದು ಕಡೆ ಜಂಪ್ ಮಾಡಿದ. ಇನ್ನೊಬ್ಬ ಗುರುಗಳ ಆಶೀರ್ವಾದವೂ ಕೂಡ ಮಾಜಿ ಶಾಸಕರಾದಂತಹ ಚಂದ್ರನಾಯ್ಕರು ಮತ್ತು ಓದುಗಂಗಪ್ಪನವರಿಗೆ ಬಂದು ಬಹುದೊಡ್ಡ ಪೀಠದ ಶ್ರೀಗಳ ಆಶೀರ್ವಾದವೂ ಕೂಡ ಕೈಕೊಟ್ಟಿತು. ಶ್ರೀ ಕೃಷ್ಣನಾಯ್ಕರ ತಲೆಯ ಮೇಲೆ ಗುರುಗಳ ಹಸ್ತ ಆಶೀರ್ವದಿಸಿತು. ಆ ಕಾರಣಕ್ಕಾಗಿಯೇ BJP ಟಿಕೆಟು ಕೃಷ್ಣನಾಯ್ಕರಿಗೆ ಒಲಿತು. ಇದು ಇತಿಹಾಸ, ವಿಧಾನಸಭಾ ಚುನಾವಣೆಯಲ್ಲಿ ನಡೆದಂತಹ ಒಂದು ಇತಿಹಾಸ. ಈ ಹೊತ್ತಿಗಾಗಲೇ ಕಾಂಗ್ರೆಸ್ನಿಂದ ಮುನಿಸಿಕೊಂಡಿದ್ದಂತಹ ನಂದಿಹಳ್ಳಿ ಹಾಲಪ್ಪನವರು, ಐಗೋಳ್ ಚಿದಾನಂದ ವಕೀಲರು, ವಾರ್ದ್ ಗೌಸ್ ಮೋದಿನ್, ಎಂ ಪರಮೇಶ್ವರಪ್ಪ, ಗೆನ್ ಕೋಟೆಪ್ಪ, ಪುರಸಭೆ ಸದಸ್ಯರಾದಂತಹ ಚಂದ್ರನಾಯ್ಕ್ ಸೇರಿದಂತೆ ಹಲವರು ಆಗಲೇ ಬಂದು ಕಾಲನ್ನು ಹೊರಗಿಟ್ಟಿದ್ದರು. ಕೃಷ್ಣನಾಯ್ಕನಿಗೆ ಟಿಕೆಟ್ ಸಿಕ್ತು. ಕೃಷ್ಣನಾಯ್ಕ್ B ಫಾರ್ಮ್ ತಂದ, ಎಲ್ಲರ ಕೈಯಲ್ಲಿ ಚಂಬು ಕೊಟ್ಟಿದ್ದ. ಶ್ರೀರಾಮುಲುರವರಿಗೂ ಕೂಡ ಕಿಲಾಡಿ ಕೃಷ್ಣನ ಒಂದು ಆಟ ಅಲ್ಲಿಯೂ ಕೂಡ ನಡೆದಿತ್ತು. ಎಷ್ಟೋ ಜನರನ್ನು ಆಟ ಆಡಿಸಿದಂತಹ ಶ್ರೀರಾಮುಲುರವರಿಗೆ ಕೃಷ್ಣ ರಂಗಿನ ಆಟವನ್ನು ಆಡಿ ಟಿಕೆಟ್ ತರುವಲ್ಲಿ, B ಫಾರ್ಮ್ ತರುವಲ್ಲಿ ಯಶಸ್ವಿಯಾಗಿದ್ದ. ಈ ಒಂದು ನೆನಪು, ಕಹಿ ಘಟನೆ, ಈ ಒಂದು ಆರದ ಗಾಯ ಏನಿದೆ, ಮಾಜಿ ಶಾಸಕರಾದಂತಹ ಚಂದ್ರನಾಯ್ಕ್ ಮತ್ತು ಓದುಗಂಗಪ್ಪನವರ ಭವಿಷ್ಯಕ್ಕೆ ಕೊಟ್ಟಂತಹ ಒಂದು ದೊಡ್ಡ ಪೆಟ್ಟಾಗಿತ್ತು. ಇವತ್ತು ಕೃಷ್ಣನಾಯ್ಕ್ ಅವತ್ತೇನು ಟಿಕೆಟ್ ತಂದರು, ಚುನಾವಣೆಯನ್ನು ಎದುರಿಸಿದರು, BJPಯಲ್ಲಿ ಜಯ ಗಳಿಸಿದರು. ಅಲ್ಪ ಮಟ್ಟಿನ ಅಸಮಾಧಾನ, ಅತೃಪ್ತಿ ಓದುಗಂಗಪ್ಪ ಮತ್ತು ಚಂದ್ರನಾಯ್ಕರಲ್ಲಿದ್ದರೂ ಕೂಡ BJPಯ ಅಭ್ಯರ್ಥಿಗೆ ಗೆಲುವಿಗಾಗಿ ಶ್ರಮಿಸಿದರು. ಆದರೆ ಇವತ್ತು ಇಡಿಯಾದ ಅವರ ಸಿಟ್ಟು, ಕೋಪ, ಆಕ್ರೋಶ ಇರುವಂತಹದ್ದು ಅಖಂಡ ಬಳ್ಳಾರಿ ಜಿಲ್ಲೆಯ BJP ಲೋಕಸಭಾ ಅಭ್ಯರ್ಥಿಯಾದಂತಹ ಶ್ರೀರಾಮುಲುರವರ ಮೇಲೆ. ಶ್ರೀರಾಮುಲುರವರು ಇಡಿಯಾದ ನಮ್ಮ ರಾಜಕೀಯ ಭವಿಷ್ಯವನ್ನೇ ಹಾಳು ಮಾಡಿದರು ಎನ್ನುವಂತಹ ಒಂದು ಆಕ್ರೋಶ ಮಾಜಿ ಶಾಸಕರಾದಂತಹ ಚಂದ್ರನಾಯ್ಕರು ಮತ್ತು ಓದುಗಂಗಪ್ಪನವರನ್ನು ನಿದ್ದಿಗೆಡಿಸಿದೆ. ಇಡಿಯಾದ 10 ವರ್ಷಗಳ ಕಾಲ ಏನು ಪಕ್ಷವನ್ನು ಕಟ್ಟಿದ್ವಿ, ಬೆಳೆಸಿದ್ವಿ, ಪಕ್ಷಕ್ಕೆ ಶ್ರಮಿಸಿದ್ವಿ, ಕಾರ್ಯಕರ್ತರೊಂದಿಗೆ ದುಡಿದಿದ್ವಿ. ಇಡಿಯಾದ ಒಂದು BJP ಪಕ್ಷ ಏನಿತ್ತು, ಆ ಪಕ್ಷದ ಬೇರು ಸಮೇತವಾಗಿ
ಕಿತ್ತೊಗೆದು ಹೊಸ ಬೇರಿಗೆ ನೀರೆರೆದಂತಹ ಒಂದು ಕೀರ್ತಿ ಶ್ರೀರಾಮುಲರು. ಏನು ಬಿ ಜೆ ಪಿಯ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಬಿ ಜೆ ಪಿಯ ಅಭ್ಯರ್ಥಿ ಶ್ರೀರಾಮುಲುರವರಿಗೆ ಸಲ್ಲಬೇಕು ಎನ್ನುವಂತಹ ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. 10 ವರ್ಷಗಳ ಕಾಲ ಅಧಿಕಾರವಿಲ್ಲದೇ ಪಕ್ಷ ಸಂಘಟನೆಯ ಮೂಲಕ ಪ್ರತಿಯೊಬ್ಬ ಜನಸಾಮಾನ್ಯ ಮತದಾರ ಮತ್ತು ಸಾಮಾನ್ಯ ಕಾರ್ಯಕರ್ತರ ಶ್ರಮದಿಂದ ಪಕ್ಷ ಉಳಿದಿತ್ತು. ಆದರೆ ಶ್ರೀರಾಮುಲುರವರು ಅದನ್ನು ಗಮನಿಸಲಿಲ್ಲ, ಪಕ್ಷ ಸಂಘಟನೆಯನ್ನು ಗಮನಿಸಲಿಲ್ಲ, ಪಕ್ಷಕ್ಕಾಗಿ ದುಡಿದಂಥವರನ್ನು ಗಮನಿಸಲಿಲ್ಲ. ಅದು ಯಾಕೋ ಗೊತ್ತಿಲ್ಲ. ಕೃಷ್ಣ ನಾಯ್ಕರಿಗೆ ಟಿಕೆಟನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದರು. ಆ ಒಂದು ನೋವನ್ನು, ಆ ಒಂದು ಬಾಧೆಯನ್ನು ಇವತ್ತು ಕೂಡ ಓದುಗಂಗಪ್ಪ ಮತ್ತು ಮಾಜಿ ಶಾಸಕರಾದಂತಹ ಚಂದ್ರನಾಯ್ಕರವರು ಮರೆಯೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹದ್ದೇ ನಾವು ನೋಡುತ್ತಿರುವಂತಹ ಒಂದು ಚಿತ್ರಣದಲ್ಲಿ ಎಲ್ಲಿಯೂ ಕೂಡ ಅವರ ಒಂದು ಫೋಟೋ ಕಾಣ್ತಾ ಇಲ್ಲ. ಯಾವುದೇ ಪ್ರಚಾರದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇಲ್ಲ. ಯಡಿಯೂರಪ್ಪನವರು ಬಂದಂತಹ ಸಂದರ್ಭದಲ್ಲಿ ಮಾತ್ರ ಓದುಗಂಗಪ್ಪನವರು ವೇದಿಕೆಯನ್ನು ಹಂಚಿಕೊಂಡಿದ್ದರು. ನಂತರ ಎಲ್ಲಿಯೂ ಕೂಡ ಓದುಗಂಗಪ್ಪನವರು ಕಾಣ್ತಾ ಇಲ್ಲ. ಚಂದ್ರನಾಯ್ಕರಂತೂ ಆರಂಭದಿಂದಲೇ ದೂರ ಉಳಿದಿದ್ದಾರೆ. ಎಲ್ಲವನ್ನ ಮರೆಮಾಚುವಂತೆ, ಯಾವುದನ್ನು ಸೀರಿಯಸ್ ಆಗಿ ಪರಿಗಣಿಸದಂತೆ ಕೃಷ್ಣ ನಾಯ್ಕ್ ತನ್ನಷ್ಟಕ್ಕೆ ತಾನು ಮಾಜಿ ಶಾಸಕರಾದಂಥ ನಂದಿಹಳ್ಳಿ ಹಾಲಪ್ಪನವರು, ವಾರ್ದ್ ಗೌಸ್ಮೋದಿನವರು, ಎಂ ಪರಮೇಶ್ವರಪ್ಪನವರು, ಕೋಟೆಪ್ಪ, ಚಂದ್ರನಾಯ್ಕ್ ಸೇರಿದಂತೆ ಹಲವರೊಂದಿಗೆ ಪ್ರಚಾರವನ್ನು ನಡೆಸಿದ್ದಾರೆ. ಕಾಂಗ್ರೆಸ್ಸಿನ ಮೂಲ ಬಿ ಜೆ ಪಿಯ ಒಂದು ಆರೋಪವೂ ಕೂಡ ಇದೆ. ಕಾಂಗ್ರೆಸ್ ಬಿ ಟೀಮ್ ಇದು. ಬಿ ಜೆ ಪಿಯವರನ್ನು ಇವತ್ತು ದೂರ ಇಟ್ಟು ಇಂತಹ ಒಂದು ಪ್ರಚಾರ ಸಭೆಗಳು ನಡೀತಾ ಇವೆ ಎನ್ನುವಂತಹ ಆರೋಪದ ಮಾತುಗಳ ಮಧ್ಯೆಯೂ ಕೂಡ ಕೃಷ್ಣ ನಾಯ್ಕ್ ಎಲ್ಲಿಯೂ ಕೂಡ ಧೃತಿಗೆಡದಂತೆ ಪ್ರಚಾರವನ್ನು ನಡೆಸಿದ್ದಾರೆ. ಶ್ರೀರಾಮುಲುರವರ ಗೆಲುವಿಗೆ ಲೀಡನ್ನು ಕೊಡ್ತೀವಿ, ಬಹುಮತದಿಂದ ಅವರನ್ನು ಗೆಲ್ಲಿಸ್ತೀವಿ ಎನ್ನುವಂತಹ ಆತ್ಮವಿಶ್ವಾಸವನ್ನು ಕೂಡ ಹೊಂದಿದ್ದಾರೆ. ಏನು ಹೊತ್ತು ಕೃಷ್ಣ ನಾಯ್ಕರೊಂದಿಗಿದ್ದಾರೆ ನಂದಿಹಳ್ಳಿ ಹಾಲಪ್ಪನವರು, ವಾರ್ದ್ ಗೌಸ್ಮೋದಿನವರು, ಎನ್ ಕೋಟೆಪ್ಪ ಇವರು. ಇವರೆಲ್ಲರೂ ಕೂಡ ಬಹುದೊಡ್ಡ ಗರಡಿ ಮನೆಯ ಪಟುಗಳು. ಇವರೆಲ್ಲರನ್ನು ಮೀರಿಸುವಂತಹ ಏನು ಪರ್ಸಿ ಪೈಕಿ ಬೆಳ್ಳಿ ಗದೆಯನ್ನು ಪಡೆದಂತಹ ಶಾಸಕ ಕೃಷ್ಣ ನಾಯ್ಕರು ಕೂಡ ಇಲ್ಲಿ ಪಳಗಿದ್ದಾರೆ. ಯಾರು ಯಾವಾಗ ಯಾರನ್ನು ಮಣ್ಣು ಮುಗಿಸ್ತಾರೆ ಎನ್ನುವಂತಹದ್ದು ಕೂಡ ಕುತೂಹಲದಿಂದ ಕಾಯ್ತಾ ಇದೆ ಹೂವಿನಡಗಲಿ ಕ್ಷೇತ್ರದ ಜನತೆ. ಎಲ್ಲರೂ ಕೂಡ ಘಟಾನುಘಟಿಗಳು, ಪಳಗಿದಂತಹ ಹುಲಿಗಳು. ಎಂ ಪರಮೇಶ್ವರಪ್ಪನವರನ್ನು ಹೊರತುಪಡಿಸಿದರೆ ವಾರ್ದ್ ಗೌಸ್ಮೋದಿನ್, ಕೋಟೆಪ್ಪ, ನಂದಿಹಳ್ಳಿ ಹಾಲಪ್ಪನವರು, ಮಾಜಿ ಶಾಸಕರಾದಂತಹ ನಂದಿಹಳ್ಳಿ ಹಾಲಪ್ಪನವರು ಎಲ್ಲರೂ ಕೂಡ ಘಟಾನುಘಟಿಗಳು. ಇವತ್ತು ಕೃಷ್ಣ ನಾಯ್ಕರ ಬೆನ್ನಿಗೆ ನಿಂತಿದ್ದಾರೆ. ಇದರ ಹಿಂದೇನಿದೆ ಮಸಾಲತ್ತು, ಕರಾಮತ್ತು ಎನ್ನುವಂತಹದ್ದನ್ನು ಕೂಡ ಬಹು ಕುತೂಹಲದಿಂದ ಕಾಯ್ತಾ ಇದೆ ಹೂವಿನಡಗಲಿ ಕ್ಷೇತ್ರದ ಜನತೆ. ವಾರದ್ ಗೌಸ್ಮೋದಿನ್ ಅವರು ಬಿ ಜೆ ಪಿಯನ್ನು ಸೇರ್ಪಡೆಗೊಳ್ಳುವಂತಹ ಸಂದರ್ಭದಲ್ಲಿ ಚಿದಾನಂದ್ ವಕೀಲರನ್ನು ಕರೆದುಕೊಂಡು ಹೋಗುವಂತಹ ಒಂದು ಪ್ರಯತ್ನವನ್ನು ನಡೆಸಿದರು. ಅದು ವಿಫಲವಾಯಿತು.